ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯಾಸಲ್ ಟೇಲ್ಸ್ ಬೈ ಚಂದನ. ಈ ಸ್ಕ್ವೇರ್ ಬೀಡಲ್ಲಿ ಕ್ರೋಶಾ ವರ್ಕ್ ಮಾಡೋದು ತುಂಬ ಜನ ಡಿ ಎಮ್ ಮಾಡ್ತಿದ್ರಿ. ಈ ಥರ ಡಿಸೈನ್ನ ಟ್ಯುಟೋರಿಯಲ್ ತೋರಿಸಿ ಅಂದ್ಬಿಟ್ಟು ಸೊ ದಟ್ ಮಾಡ್ತಿದ್ದೀನಿ. ಇದಕ್ಕೆ 6 strands ಥ್ರೆಡ್ಡು, 1 mm ಬೀಡ್, ಈ ಥರ 1 mm ಬೀಡ್, 2 mm ಬೀಡ್, ಇದು 1 mm ಬೀಡು, ಇದನ್ನು ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಅಗೇನ್ ಸ್ಕ್ವೇರ್ ಬೀಡು ವಿತ್ ದಿಸ್ ಟೈಪ್ ಆಫ್ ಕುಂದನ್ಸ್. ಇದು ಎಲ್ಲ ಫ್ಯಾಬ್ರಿಕ್ ಮ್ಯಾಚಿಂಗ್ ಸೆಂಟರಲ್ಲಿ, ಕ್ರಾಫ್ಟ್ ಸ್ಟೋರಲ್ಲಿ ಸಿಗುತ್ತೆ. 8 ನಂಬರ್ ಕ್ರೋಶನ ಯೂಸ್ ಮಾಡ್ತಿದ್ದೀನಿ ಇದಕ್ಕೆ. ಆ್ಯಂಡ್ ಥ್ರೆಡ್ ಬಂದುಬಿಟ್ಟು 6 strands ಥ್ರೆಡ್ಡು. ಸ್ಟಾರ್ಟಿಂಗಲ್ಲಿ ಈ ಥರ ಸ್ಕ್ವೇರ್ ಬೀಡ್ ತೊಗೊಂಡು ಅದಕ್ಕೆ ಈ ಥರ ಥ್ರೆಡ್ನ ಪಾಸ್ ಮಾಡಿ, ಆ ಹೋಲ್ ಇರುತ್ತೆ ಅಲ್ವಾ, ಆ ಹೋಲ್ ಗ್ಯಾಪಲ್ಲಿ ಥ್ರೆಡ್ನ ಪಾಸ್ ಮಾಡಿ ಅದನ್ನು ಟೈ ಮಾಡ್ಕೊಳ್ಳಿ. ಫಸ್ಟು ಈ ಥರ 1-2 ಟೈಮ್ಸ್ ಟೈ ಮಾಡಿ ಟೈಟಾಗಿ. ಟೈ ಮಾಡಿದ್ಮೇಲೆ ಅಲ್ಲಿಂದ ಕ್ರೋಶಾ ವರ್ಕ್ನ ಸ್ಟಾರ್ಟ್ ಮಾಡಬೇಕು. ಈ ಥರ ಟೈ ಮಾಡ್ಕೊಳ್ಳಿ. ದೆನ್ ಲೆಫ್ಟ್ ಹ್ಯಾಂಡಿಂದ ಥ್ರೆಡ್ನ ಬ್ಯಾಲೆನ್ಸ್ ಮಾಡ್ಕೊತ ಲೆಫ್ಟ್ ಹ್ಯಾಂಡಲ್ಲಿ ಸ್ಕ್ವೇರ್ ಬೀಡ್ ಹಿಡ್ಕೊಂಡು ಕ್ರೋಶಾ ವರ್ಕ್ನ ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡಬೇಕು. ಈ ಥರ ಬೀಡ್ ಒಳಗಡೆಯಿಂದ ಥ್ರೆಡ್ ತೊಗೊಂಬಂದು ಲಾಕ್ ಮಾಡ್ತೀವಿ. ದೆನ್ ನೀಡಲ್ ಮೇಲೆ ದಾರ ತಗೊಂಡು ಬೀಡ್ ಒಳಗಡೆಯಿಂದ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡ್ತೀವಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡ್ತೀವಿ. ಟೋಟಲ್ 16 ಡಬಲ್ ಕ್ರೋಶನ ಹಾಫ್ ಸ್ಕ್ವೇರ್ ಗ್ಯಾಪಲ್ಲಿ ಕಂಪ್ಲೀಟ್ ಮಾಡಬೇಕು. 2 ಚೈನ್ನ ಒಂದು ಮಾಡ್ತೀವಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡ್ತೀವಿ. ಇದೇ ಥರ ಟೋಟಲ್ 16 ಡಬಲ್ ಕ್ರೋಶಸ್ನ ಮಾಡಬೇಕು. ಬೀಡ್ ಒಳಗಡೆಯಿಂದ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಇದೇ ಥರ ಕಂಟಿನ್ಯೂ ಮಾಡಿ ಥ್ರೋ ದ ಬೀಡು ಈ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ತುಂಬಾ ಈಸಿ ಇದೆ. ಡಬಲ್ ಕ್ರೋಶಾ ಬಂದರೆ ಸಾಕು, ಬಿಗಿನರ್ಸ್ ಕೂಡ ಮಾಡ್ಬೋದು. ಜಸ್ಟ್ ಡಬಲ್ ಕ್ರೋಶಾ ಪ್ರಾಕ್ಟೀಸ್ ಆಗಿದ್ದರೆ ಸಾಕು. ಈ ಥರ ಟ್ರೈ ಮಾಡಿ. ಈ ಥರ ಟೋಟಲ್ ಹಾಫ್ ಸ್ಕ್ವೇರ್ ಗ್ಯಾಪಲ್ಲಿ 16 ಡಬಲ್ ಕ್ರೋಶಸ್ನ ಮಾಡಬೇಕು. ಡಬಲ್ ಕ್ರೋಶಸ್ನ ಕಂಟಿನ್ಯೂ ಮಾಡ್ತಾ ಹೋಗಿ. 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ನೀಡಲ್ ಮೇಲೆ ದಾರ ತಗೊಳ್ಳಿ, ಅದು ಮುಂದೆ ಹೋಗ್ತಿರುತ್ತೆ. ಡಬಲ್ ಕ್ರೋಶಾ ಮಾಡಿದಾಗ ಸ್ವಲ್ಪ ಹಿಂದೆ ಪುಲ್ ಮಾಡಿಕೊಂಡು ಡಬಲ್ ಕ್ರೋಶನ ಮಾಡ್ತಾ ಹೋಗಿ. ಆ್ಯಂಡ್ ಎಲ್ಲ ಸೇಮ್ ಲೆಂತ್ ಗ್ಯಾಪೇ ಇರಬೇಕು, ಸೇಮ್ ಲೆಂತೇ ಇರಬೇಕು. ಒಂದು ಲೆಂತು ಒಂದು ಶಾರ್ಟು ಮಾಡಿದ್ರೆ ಅದು ಡಿಸೈನ್ ಅಷ್ಟು ನೀಟಾಗಿ ಬರಲ್ಲ. ಎಲ್ಲ ಸೇಮ್ ಲೆಂತ್ ಇರೋ ಥರ ನೋಡಿಕೊಂಡು ಹಾಕಿ. ಈ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ನೀಡಲ್ ಮೇಲೆ ದಾರ ತಗೊಳ್ಳಿ, ಬೀಡ್ ಒಳಗಡೆಯಿಂದ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಈ ಥರ ಟೋಟಲ್ 16 ಡಬಲ್ ಕ್ರೋಶಸ್ನ ಮಾಡಬೇಕು. ಇದನ್ನು ಹಾಫ್ ಸ್ಕ್ವೇರ್ ಮಾತ್ರ ಫಿಲ್ ಮಾಡ್ತಿದ್ದೀವಿ ಈ ಒಂದು ಡಿಸೈನ್ಗೆ. ಈ ಥರ ಡಬಲ್ ಕ್ರೋಶಸ್ನ ಹಾಕ್ತಾ ಹೋಗಿ. ನೀಡಲ್ ಮೇಲೆ ದಾರ ತಗೊಳ್ಳಿ, ಬೀಡ್ ಒಳಗಡೆಯಿಂದ ಥ್ರೆಡ್ ತೊಗೊಂಬನ್ನಿ, 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಥ್ರೂಔಟ್ ದ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ನೀಡಲ್ ಮೇಲೆ ದಾರ ತಗೊಳ್ಳಿ, ಬೀಡ್ ಒಳಗಡೆಯಿಂದ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ದೆನ್ ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ನೀಡಲ್ ಮೇಲೆ ದಾರ ತಗೊಳ್ಳಿ, ಬೀಡ್ ಒಳಗಡೆಯಿಂದ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಟೋಟಲ್ 16 ಡಬಲ್ ಕ್ರೋಶಸ್ನ ಮಾಡಿ. ಟೋಟಲ್ 16 ಡಬಲ್ ಕ್ರೋಶಾ ಕಂಪ್ಲೀಟ್ ಮಾಡಬೇಕು. ಹಾಫ್ ಸ್ಕ್ವೇರ್ ಗ್ಯಾಪಲ್ಲಿ ಅಷ್ಟೇ ನಾವು ಡಬಲ್ ಕ್ರೋಶಸ್ನ ಮಾಡಬೇಕು. ಹಾಫ್ ಸ್ಕ್ವೇರ್ ಗ್ಯಾಪಲ್ಲೇ 16 ಡಬಲ್ ಕ್ರೋಶಸ್ನ ಕಂಪ್ಲೀಟ್ ಮಾಡಿ. ಇದು ಲಾಸ್ಟ್ ಡಬಲ್ ಕ್ರೋಶಾ. ನೀಡಲ್ ಮೇಲೆ ದಾರ ತಗೊಂಡು ಬೀಡ್ ಒಳಗಡೆಯಿಂದ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಈ ಥರ ಡಬಲ್ ಕ್ರೋಶಾ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ.
ಎಷ್ಟಿದೆ ಅಂತ ಒಂದು ಟೈಮ್ ನೀಟಾಗಿ ಕೌಂಟ್ ಮಾಡ್ಕೊಂಬಿಡಿ. ಯಾಕಂದರೆ ಜಾಸ್ತಿ ಇಲ್ಲ ಕಡಿಮೆ ಆಗಿದ್ದರೆ ನೆಕ್ಸ್ಟು ಬೀಡನ್ನ ಸ್ಟಿಚ್ ಮಾಡ್ತೀವಿ ಅಲ್ವಾ, ಇದ್ರ ಮೇಲೆ ಬೀಡ್ ಸ್ಟಿಚ್ ಮಾಡಿದಾಗ ಅಷ್ಟು ಲುಕ್ಕಾಗಿರಲ್ಲ. ಸೇಮ್ 16 ಕ್ವಾಂಟಿಟಿ ಇದ್ದರೆ 16 ಡಬಲ್ ಕ್ರೋಶಸ್ ಇದ್ದರೆ ನೀಟಾಗಿ ಬರುತ್ತೆ. ಅದಾದಮೇಲೆ ಒಂದು ನಾಟ್ ಹಾಕ್ಕೊಳ್ಳಿ. ಥ್ರೆಡ್ನ ರಿಮೂವ್ ಮಾಡಿದ್ಮೇಲೆ ನಾಟ್ ಹಾಕಿ ದೆನ್ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಟ್ರಿಮ್ ಮಾಡಿ ಈ ಥರ ನಾಟ್ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಥ್ರೆಡ್ನ ಟ್ರಿಮ್ ಮಾಡಿ ಬ್ಯಾಕ್ ಸೈಡ್ಗೆ ಗ್ಲೂ ಹಾಕಿ ಪೇಸ್ಟ್ ಮಾಡಿ. ಬ್ಯಾಕ್ ಸೈಡ್ಗೆ ಫ್ಯಾಬ್ರಿಕ್ ಗ್ಲೂನ ಹಾಕಿ ಪೇಸ್ಟ್ ಮಾಡಿ. ಫ್ಯಾಬ್ರಿಕ್ ಗ್ಲೂ ಹಾಕಿ ಪೇಸ್ಟ್ ಮಾಡಿ. ಎರಡು ಸೈಡು ಥ್ರೆಡ್ಡು ಅಷ್ಟೇ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಬ್ಯಾಕ್ ಸೈಡ್ಗೆ ಪೇಸ್ಟ್ ಮಾಡಿ. ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈ ಥರ ಬ್ಯಾಕ್ ಸೈಡ್ಗೆ ಗ್ಲೂ ಹಾಕಿ ಪೇಸ್ಟ್ ಮಾಡಿ. ಇದು ಕಂಪ್ಲೀಟ್ ಆದಮೇಲೆ ಇದ್ರ ಮೇಲೆ ಬೀಡ್ಸ್ನ ಸ್ಟಿಚ್ ಮಾಡ್ತೀವಿ. ಡಬಲ್ ಕ್ರೋಶ ಮೇಲ್ಗಡೆ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ಬೀಡ್ಸ್ನ ಸ್ಟಿಚ್ ಮಾಡ್ತೀವಿ. ಈ ಥರ ಫಿನಿಶಿಂಗ್ ಬಂದಿದೆ. ಈಗ 2 ಸ್ಟ್ರಾಂಡ್ಸ್ ಥ್ರೆಡ್ ತೊಗೊಂಡಿದ್ದೀನಿ ಸ್ಮಾಲ್ ನೀಡಲ್ಗೆ. ಈಗ ಬೀಡನ್ನ ಸ್ಟಿಚ್ ಮಾಡ್ತಾ ಹೋಗ್ತೀವಿ. 1 mm ಮತ್ತು 2 mm ಬೀಡನ್ನ. ಸ್ಟಾರ್ಟಿಂಗ್ ಡಬಲ್ ಕ್ರೋಶ ಇತ್ತಲ್ಲ, ಆ ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಡಬಲ್ ಲೇಯರ್ ಇರೋದ್ರಿಂದ ಈ ಥರ ಅದು ಲೇಯರ್ ಒಳಗಡೆ ನೀಡಲ್ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಈ ಥರ ಆವಾಗ ಸ್ಟಿಫಾಗಿ ಬರುತ್ತೆ ಡಿಸೈನು. ದೆನ್ ಇದಕ್ಕೆ ಫಸ್ಟು 2 mm ಬೀಡ್ ಹಾಕಿ, ದೆನ್ ಸ್ಮಾಲ್ ಬೀಡ್, ವೆರಿ ಸ್ಮಾಲ್ ಬೀಡ್ 1 mm ಬೀಡ್, 1 mm ಬೀಡನ್ನ ಹಾಕಿ ಅಗೇನ್ ಅದ್ರ ಮೇಲೆ 2 mm ಬೀಡನ್ನ ಹಾಕಿ ಈ ಥರ ಹಾಕ್ಕೊಂಡು ಒಂದು ಚೈನ್ ಗ್ಯಾಪ್ ಬಿಟ್ಬಿಟ್ಟು ಈ ಥರ ಒಂದು ಚೈನ್ ಗ್ಯಾಪ್ ಬಿಟ್ಟು ಸೆಕೆಂಡ್ ಚೈನ್ ಗ್ಯಾಪ್ಗೆ ಅದನ್ನು ಟುವರ್ಡ್ಸ್ ಟು ಡೌನ್ ನೀಡಲ್ನ ಪಾಸ್ ಮಾಡಿ ಈ ಥರ ಸ್ಟಿಫಾಗಿ ಬರುತ್ತೆ. ದೆನ್ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಲಾಸ್ಟ್ ಬೀಡ್ ಇರುತ್ತೆ ಅಲ್ವಾ, ಆ ಲಾಸ್ಟ್ ಬೀಡ್ಗೆ ಟುವರ್ಡ್ಸ್ ಟು ಅಪ್ ಆ ನೀಡಲ್ನ ಪಾಸ್ ಮಾಡ್ಕೊಬೇಕು. ಇದಾದಮೇಲೆ ಒಂದು ಸ್ಮಾಲ್ ಬೀಡ್ ಅಂದರೆ 1 mm ಬೀಡನ್ನ ಫಸ್ಟು ಆ್ಯಡ್ ಮಾಡ್ಕೊತೀವಿ. ದೆನ್ 2 mm ಬೀಡನ್ನ ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿಕೊಂಡು ಫಸ್ಟ್ ಚೈನ್ ಇಲ್ಲ ಸೆಕೆಂಡ್ ಚೈನ್ ಗ್ಯಾಪ್ಗೆ ಟುವರ್ಡ್ಸ್ ಟು ಡೌನ್ ನೀಡಲ್ನ ಪಾಸ್ ಮಾಡಿ ಸ್ಟಿಚ್ ಮಾಡ್ತೀವಿ. ಫಸ್ಟ್ ಚೈನ್ ಗ್ಯಾಪ್, ಒಂದು ಚೈನ್ ಗ್ಯಾಪ್ ಇರಬೇಕು. ಒಂದು ಬೀಡಿಂದ ಇನ್ನೊಂದು ಬೀಡ್ ಸ್ಟಿಚ್ ಮಾಡುವಾಗ ಒಂದು ಚೈನ್ ಗ್ಯಾಪ್ ಇರಬೇಕು. ಈ ಥರ ಸ್ಟಿಚ್ ಮಾಡ್ತಾ ಹೋಗಬೇಕು. ದೆನ್ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಲಾಸ್ಟ್ ಬೀಡ್ ಇರುತ್ತೆ ಅಲ್ವಾ, ಲಾಸ್ಟ್ ಬೀಡ್ ಒಳಗಡೆ ಥ್ರೆಡ್ನ ತೆಗೊತೀವಿ. ಈ ಥರ ತೆಗೆದು ದೆನ್ ಅಗೇನ್ ಫ್ರಂಟ್ ಸೈಡ್ ಸ್ಮಾಲ್ ಬೀಡ್. ಇದು ಈಸಿ ಇದೆ ಆ್ಯಕ್ಚುಲಿ, ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಡೀಟೇಲ್ಡಾಗಿ ಹೇಳ್ತಿದ್ದೀನಿ, ಚೆಕ್ ಮಾಡಿ. ಒಂದು 1 mm ಬೀಡ್, ದೆನ್ 2 mm ಬೀಡ್. ಇದಾದಮೇಲೆ ಒಂದು ಚೈನ್ ಗ್ಯಾಪ್, ಸೆಕೆಂಡ್ ಚೈನ್ ಗ್ಯಾಪಲ್ಲಿ ಟುವರ್ಡ್ಸ್ ಟು ಡೌನ್ ನೀಡಲ್ನ ಪಾಸ್ ಮಾಡಿ ಲಾಕ್ ಮಾಡಿ. ಅದಾದಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಲಾಸ್ಟ್ ಬೀಡ್ ಇರುತ್ತೆ ಅಲ್ವಾ, ಲಾಸ್ಟ್ ಬೀಡ್ ಗ್ಯಾಪಲ್ಲಿ ನೀಡಲ್ನ ಮೇಲ್ಗಡೆ ತಗೊಳ್ಳಿ. ಈ ಥರ ಮಾಡ್ತಾ ಹೋಗಬೇಕು. ಟೋಟಲ್ 16 ಡಬಲ್ ಕ್ರೋಶ ಇದೆಯಲ್ಲ ಅಷ್ಟಕ್ಕೂ ಈ ಬೀಡನ್ನ ಹಾಕ್ತಾ ಹೋಗ್ತೀವಿ. ಒಂದು ಬೀಡ್ ಹಾಕಿದ್ರೆ ಒಂದು ಚೈನ್ ಗ್ಯಾಪ್ ಕೊಟ್ಬಿಟ್ಟು ಹಾಕಬೇಕು. ಸ್ಮಾಲ್ ಬೀಡ್ ಪ್ಲಸ್ ಬಿಗ್ ಬೀಡ್ ಹಾಕಿದ್ದೀನಿ. ಇದಾದಮೇಲೆ ಒಂದು ಚೈನ್ ಗ್ಯಾಪ್ ಕೊಟ್ಬಿಟ್ಟು ಎರಡನೇ ಚೈನ್ ಗ್ಯಾಪಲ್ಲಿ ಟುವರ್ಡ್ಸ್ ಟು ಡೌನ್ ನೀಡಲ್ನ ಪಾಸ್ ಮಾಡಿ ಸ್ಟಿಚ್ ಮಾಡಬೇಕು. ದೆನ್ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಲಾಸ್ಟ್ ಬೀಡ್ ಗ್ಯಾಪಲ್ಲಿ ನೀಡಲ್ನ ಮೇಲೆ ಮಾಡ್ಕೊಬೇಕು. ಇವಾಗ ಫ್ರಂಟ್ ಸೈಡ್ ಸ್ಟಿಚ್ ಮಾಡಬೇಕು. ಈ ಥರ ಬೀಡನ್ನ ಸ್ಟಿಚ್ ಮಾಡೋದು ಆರ್ಚ್ಗೂ ಕೂಡ ಸ್ಟಿಚ್ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಆರ್ಚ್ಗೂ ಕೂಡ ಸ್ಟಿಚ್ ಮಾಡಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸ್ಮಾಲ್ ಬೀಡ್, ಬಿಗ್ ಬೀಡ್, ಅದಾದಮೇಲೆ ಒಂದು ಚೈನ್ ಗ್ಯಾಪ್ ಕೊಟ್ಬಿಟ್ಟು ಟುವರ್ಡ್ಸ್ ಟು ಡೌನ್ ಅದನ್ನು ಸ್ಟಿಚ್ ಮಾಡಿ. ಈ ಥರ ಸ್ಟಿಚ್ ಮಾಡಿ. ದೆನ್ ಬ್ಯಾಕ್ ಸೈಡಿಂದ ಬೀಡ್ ಒಳಗಡೆಯಿಂದ ಥ್ರೆಡ್ನ ಮೇಲೆ ತಗೊಳ್ಳಿ. ಈ ಥರ ಸ್ಟಿಚ್ ಮಾಡ್ತಾ ಹೋಗಬೇಕು. ತುಂಬ
ನೀಟಾಗಿ ಬರುತ್ತೆ. ಬಟ್ ಲೂಸ್ ಮಾಡ್ಕೊಬೇಡಿ, ಟೈಟಾಗಿ ಸ್ಟಿಚ್ ಮಾಡ್ತಾ ಹೋಗಿ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸ್ಮಾಲ್ ಬೀಡ್ 1 mm ಬೀಡ್ 2 mm ಬೀಡನ್ನ ಆ್ಯಡ್ ಮಾಡಿದ್ದೀವಿ. ಒಂದು ಚೈನ್ ಗ್ಯಾಪ್ ಕೊಟ್ಬಿಟ್ಟು ನೆಕ್ಸ್ಟು ಚೈನ್ ಗ್ಯಾಪಲ್ಲಿ ಟುವರ್ಸ್ ಟು ಡೌನ್ ನೀಡಲ್ನ ಪಾಸ್ ಮಾಡಿ, ಈ ಥರ ಪಾಸ್ ಮಾಡ್ತಾ ಹೋಗಿ, ದೆನ್ ಬ್ಯಾಕ್ ಸೈಡ್ ಟರ್ನ್ ಮಾಡಿಬಿಟ್ಟು ಬೀಡ್ ಒಳಗಡೆಯಿಂದ ಬೀಡ್ ಒಳಗಡೆಯಿಂದ ನೀಡಲ್ನ ಮೇಲೆ ತೊಗೊಳ್ಳಿ. ಮೇಲೆ ಮಾಡಿದ್ಮೇಲೆ ಫಸ್ಟು 1 mm ಬೀಡ್, ದೆನ್ 2 mm ಬೀಡ್ ಹಾಕಿ ಈ ಥರ, ದೆನ್ ಒಂದು ಚೈನ್ ಗ್ಯಾಪ್ ಬಿಟ್ಬಿಟ್ಟು ಸೆಕೆಂಡ್ ಚೈನ್ ಗ್ಯಾಪಲ್ಲಿ ಅದನ್ನು ಸ್ಟಿಚ್ ಮಾಡಿ. ಈ ಥರ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಬ್ಯಾಕ್ ಸೈಡಿಂದ ಅಗೈನ್ ಲಾಸ್ಟು ಬೀಡ್ ಗ್ಯಾಪಲ್ಲಿ ಥ್ರೆಡ್ನ ತೊಗೊಬೇಕು, ಯಾಕಂದರೆ ಟೈಟಾಗಿ ಸ್ಟಿಫಾಗಿ ಕೂರಬೇಕಲ್ವ. ಸೊ ದಟ್ ಬ್ಯಾಕ್ ಸೈಡಿಂದ ಥ್ರೆಡ್ ಗ್ಯಾಪಲ್ಲಿ ತೊಗೊಬೇಕು. ಅಗೈನ್ ಬ್ಯಾಕ್ ಸೈಡ್ಗೆ ನೀಡಲ್ನ ಪಾಸ್ ಮಾಡಿಕೊಂಡು ಬ್ಯಾಕ್ ಸೈಡ್ ಟೈಟಾಗಿ ಕೂರೋ ಥರ ನಾಟ್ಸ್ನ ಹಾಕ್ಕೊಬೇಕು. ಈ ಥರ ನಾಟ್ಸ್ ಹಾಕ್ಕೊಬೇಕು. ಫ್ರಂಟಲ್ಲಿ ಈ ಥರ ಕಾಣಿಸುತ್ತೆ, ಬ್ಯಾಕ್ ಸೈಡ್ ಇವಾಗ ನಾಟ್ಸ್ನ ಹಾಕ್ಕೊಬೇಕು. ಅದು ಬಿಚ್ಕೊಳ್ದೇ ಇರೋ ಥರ ಈ ಕಾಟನ್ ಥ್ರೆಡ್ ಇದೆಯಲ್ಲ, ಇದರಿಂದ ನಾಟ್ಸ್ ಹಾಕ್ಕೊಳ್ಳಿ. ಈ ಥರ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅದನ್ನು ಟ್ರಿಮ್ ಮಾಡಿ. ತುಂಬಾ ಈಸಿ, ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಟೈಟಾಗಿ ಕೂರೋ ಥರ ಒಂದು 2-3 ಟೈಮ್ ನಾಟ್ ಹಾಕ್ಕೊಳ್ಳಿ. ದೆನ್ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಟ್ರಿಮ್ ಮಾಡಿ. ಇವಾಗ ಫ್ರಂಟ್ ಸೈಡ್ ಇದು ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಸ್ಟಿಚ್ ಮಾಡಿದ್ರೆ. ಇದಕ್ಕೆ ನಾವು ಕುಂದನ್ನು ಸ್ಟಿಕ್ ಮಾಡಬೇಕು. ಈ ಥರ ಕುಂದನ್ನು ಫ್ಯಾನ್ಸಿ ಸ್ಟೋರಲ್ಲಿ ಸಿಗುತ್ತೆ, ನೀವು ಫೋಟೋ ತೋರಿಸಿ ಕೇಳಿದ್ರು ಕೊಡ್ತಾರೆ. 4 ಸೈಡ್ ಕೂಡ ಗ್ಲೂ ಅಪ್ಲೈ ಮಾಡ್ಕೊತೀವಿ. ಆ ಸ್ಕ್ವೇರ್ ಬೀಡ್ಗೆ ಫಿಟ್ ಆಗೋವಂಥ ಕುಂದನ್ನು ಪರ್ಚೇಸ್ ಮಾಡಿ. ಗ್ಲೂ ಹಾಕೋದ್ರಿಂದ ಏನು ಓಪನ್ ಆಗಿಬಿಡುತ್ತೋ, ಡಿಸೈನ್ ಹಾಳಾಗಿಬಿಡುತ್ತೆ ಅಂತ ಅನಿಸುತ್ತೆ ನಿಮಗೆ. ಬಟ್ ಫ್ಯಾಬ್ರಿಕ್ ಗ್ಲೂ ಇರೋದ್ರಿಂದ ಸೇಫಾಗಿರುತ್ತೆ, ಅದೇನು ಓಪನ್ ಆಗೋಲ್ಲ. ಈ ಥರ ಟೈಟಾಗಿ ಕೂರೋ ಥರ ಸ್ಟಿಕ್ ಮಾಡಿ, ಈ ಥರ ಸ್ಟಿಕ್ ಮಾಡಬೇಕು. ಈ ಥರ ಕಾಣಿಸುತ್ತೆ ಕಂಪ್ಲೀಟ್ ಆದಮೇಲೆ. ದೆನ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಯಾರಿಗೆ 4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಿಡಲಲ್ಲಿ 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 4 ಇಂಚಿಂದ 4 ಇಂಚ್ಗೆ ಅದನ್ನು ಸ್ಟಿಚ್ ಮಾಡ್ತೀವಿ. ಸ್ಕ್ವೇರ್ ಬೀಡಲ್ಲಿ ಕ್ರೋಶಾ ವರ್ಕ್ ಮಾಡಿದ್ದು. ಮಿಡಲಲ್ಲಿ 2 ಇಂಚ್ಗೆ ಗ್ಯಾಪ್ಗೆ ಮಾರ್ಕ್ ಮಾಡಿದ್ದೀವಲ್ಲ, ಅದು ಕುಚ್ಚು ಕಟ್ಟೋಕ್ಕೆ ಮಿಡಲಲ್ಲಿ ಕುಚ್ಚು ಕಟ್ತೀವಿ. ಆ ಕಡೆ 4 ಇಂಚಿಂದ 4 ಇಂಚ್ಗೆ ಈ ಥರ ಸ್ಕ್ವೇರ್ ಬೀಡ್ ಕ್ರೋಶಾ ವರ್ಕ್ನ ಸ್ಟಿಚ್ ಮಾಡ್ತೀವಿ. ಸೇಮ್ ಕಲರ್ ಥ್ರೆಡ್ನೇ ತೊಗೊಬೇಕು. ಇದಕ್ಕೆ ಬೇರೆ ಕಲರ್ ತೊಗೊಂಡ್ಬಿಟ್ರೆ ಅದು ಅಷ್ಟು ಲುಕ್ ಕಾಣಿಸಲ್ಲ. ಈ ಥರ ಸೇಮ್ ಕಲರ್ ಥ್ರೆಡ್ನ ತೊಗೊಂಡು 2 ಸ್ಟ್ರಾಂಡ್ಸ್ ಥ್ರೆಡ್ನ ತೊಗೊಳ್ಳಿ. 4 ಇಂಚ್ ಗ್ಯಾಪ್ಗೆ ಅದನ್ನು ಸ್ಟಿಚ್ ಮಾಡ್ತಾ ಹೋಗಿ, ಟೈಟಾಗಿ ಸ್ಟಿಚ್ ಮಾಡಿ, ನೀಟಾಗಿ ಕೂರುತ್ತೆ ಅದು. ಆ್ಯಂಡ್ ಮೇಲ್ಗಡೆ ಮಾಡಿರೋ ಬೀಡ್ಸ್ ವರ್ಕು ನಾನು ಆಲ್ರೆಡಿ ಟ್ಯುಟೋರಿಯಲ್ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ಚೆಕ್ ಮಾಡಿ. ಇದು ಒಂದು 2D ಮೈಸೂರು ಸಿಲ್ಕ್ ಸ್ಯಾರಿ. ಈ ಥರ ಟೈಟಾಗಿ ಕೂರೋ ಥರ ಸೇಮ್ ಕಲರ್ ಥ್ರೆಡ್ಡಿಂದ ಸ್ಟಿಚ್ ಮಾಡಿದ್ರೆ ನಾವು ಸ್ಟಿಚ್ ಮಾಡಿದ್ದೀವಿ ಅಂತಲೂ ಗೊತ್ತಾಗಲ್ಲ. ಆ ಥರ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಈ ಥರ ಟೈಟಾಗಿ ಸ್ಟಿಚ್ ಮಾಡ್ತಾ ಹೋಗಿ, ಬ್ಯಾಕ್ ಸೈಡ್ಗೆ ಸ್ಟಿಚ್ ಮಾಡಿ ಟೈಟಾಗಿ ಕೂರೋ ಥರ. ದೆನ್ ಇನ್ನೊಂದು ಸೈಡ್ ಸ್ಟಿಚ್ ಮಾಡಬೇಕು. ಡೈರೆಕ್ಟ್ ಥ್ರೆಡ್ನ ಅಲ್ಲಿಂದ ಈ ಸೈಡ್ಗೆ ಪಾಸ್ ಮಾಡ್ಕೊಳ್ಳಿ. ಟೈಟಾಗಿ ಕೂರೋ ಥರ ಸ್ಟಿಚ್ ಮಾಡಿ ಅದನ್ನು ಟುವರ್ಸ್ ಟು ಡೌನ್ ಅದನ್ನು ಸ್ಟಿಚ್ ಮಾಡ್ತಾ ಹೋಗಬೇಕು. ಈ ಥರ ಸ್ಟಿಚ್ ಮಾಡ್ತಾ ಹೋಗಿ, ಟೈಟಾಗಿ ಕೂರೋ ಥರ ಸೇಮ್ ಕಲರ್ ಥ್ರೆಡ್ಡಿಂದ ಸ್ಟಿಚ್ ಮಾಡ್ತಾ ಹೋಗಬೇಕು. ಆವಾಗ ಸ್ಟಿಫಾಗಿ ಬರುತ್ತೆ ಡಿಸೈನು. ದೆನ್ ಬ್ಯಾಕ್ ಸೈಡ್ಗೆ ನಾಟ್ಸ್ ಹಾಕ್ಕೊಳ್ಳಿ. ಅದು ಥ್ರೆಡ್ ಬಿಚ್ಚೋಗದೇ ಇರೋ ಥರ ಬ್ಯಾಕ್ ಸೈಡ್ಗೆ ನಾಟ್ಸ್ ಹಾಕ್ಕೊಳ್ಳಿ. ಟೈಟಾಗಿ ನಾಟ್ಸ್ ಹಾಕಿ, ಆ್ಯಂಡ್ ಇದು ನಿಮಗೆ ಬ್ಯಾಕ್ ಸೈಡ್ಗೆ ನಾಟ್ಸ್ ಹಾಕ್ಕೊಳ್ಳಿ ಟೈಟಾಗಿ. ಆ್ಯಂಡ್ ಈ ಥರ ಬೇರೆ ಡಿಸೈನ್ಸ್ ಬೇಕಂದ್ರೂ ನನಗೆ DM ಮಾಡಿ, ನಾನು ಯಾವ ಟ್ಯುಟೋರಿಯಲ್ ತೋರಿಸ್ಕೊಡ್ತೀನಿ.
ಈ ಥರ ಟೈಟಾಗಿ ನಾಟ್ ಹಾಕ್ಕೊಳ್ಳಿ ನೀಡಲಿಂದ. ದೆನ್ ಎಕ್ಸ್ಟ್ರಾ ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಳಿ. ಟ್ರಿಮ್ ಮಾಡಿದ್ಮೇಲೆ ಅದೇನು ಬಿಚ್ಕೊಳ್ಳಲ್ಲ, ಟೈಟಾಗಿರುತ್ತೆ. ಫಿನಿಶ್ ಆದಮೇಲೆ ಸ್ಟಿಚ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ, ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ದೆನ್ 2 ಇಂಚ್ ಗ್ಯಾಪ್ ಅಂದರೆ 4 ಇಂಚು ಮಿಡಲಲ್ಲಿ 2 ಇಂಚ್ ಗ್ಯಾಪ್ಗೆ ಒಂದೊಂದು ಮಾರ್ಕ್ ಮಾಡಿದ್ದೆ ಅಲ್ವಾ, ಆ ಮಾರ್ಕ್ ಗ್ಯಾಪಲ್ಲಿ ಇವಾಗ ಕುಚ್ಚನ್ನ ಕಟ್ತಿದ್ದೀನಿ. ಬಿಗ್ ಐ ನೀಡಲ್ಗೆ ಈ ಥರ ಥ್ರೆಡ್ನ 95 ಸ್ಟ್ರಾಂಡ್ಸ್ ಥ್ರೆಡ್ನ ರೆಡಿ ಮಾಡಿ ಇಟ್ಕೊಳ್ಳಿ. ದೆನ್ ಕ್ರೋಶದಿಂದ ಅದನ್ನು ಹೋಲ್ ಮಾಡಿ ಕುಚ್ಚನ್ನ ಕಟ್ತಾ ಹೋಗಬೇಕು ಈ ಥರ. ದೆನ್ ಡೌನಿಂದ ನೀಡಲ್ನ ತಗೊಂಡು ನೀಡಲ್ನ ಎಳ್ಕೊಂಡು ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ಕುಚ್ಚನ್ನ ಟೈ ಮಾಡಬೇಕು. ನಮಗೆ ಎಷ್ಟು ಲೆಂತ್ ಬೇಕು ನೋಡಿಕೊಂಡು ಕರೆಕ್ಟಾಗಿ ಅಷ್ಟಕ್ಕೇ ಟೈ ಮಾಡ್ಕೊಬೇಕು. ಜರಿ ಥ್ರೆಡಲ್ಲಿ ಕುಚ್ಚನ್ನ ಕಟ್ಟಬೇಕು. ಈ ಥರ ಸ್ಟಿಫಾಗಿ ಕೂರೋ ಥರ ಕುಚ್ಚನ್ನ ಕಟ್ತಾ ಹೋಗಿ ಬಿಟ್ವೀನ್ ದಿ ಸ್ಕ್ವೇರ್ ಬೀಡ್ ವರ್ಕ್ 3 ಕುಚ್ಚು ಬರುತ್ತೆ. 2 ಬ್ಲೂ ಕಲರ್ ಆ್ಯಂಡ್ 1 ರಾಮ ಗ್ರೀನ್ ಕಲರ್ ಕುಚ್ಚು ಬರುತ್ತೆ. ಮಿಡಲಲ್ಲಿ ರಾಮ ಗ್ರೀನ್ ಕಲರ್ ಕುಚ್ಚನ್ನ ಹಾಕ್ತಿದ್ದೀನಿ. ಇದೇ ಥರ ಟೈ ಮಾಡ್ತಾ ಹೋಗಿ. ಈ ಥರ ಕುಚ್ಚನ್ನ ಕಟ್ಟಿ ಜರಿ ಥ್ರೆಡ್ಡಿಂದ ಅದನ್ನು ಟೈ ಮಾಡ್ತೀವಿ. ಆ್ಯಂಡ್ ಕುಚ್ಚನ್ನ 2 ಟೈಪ್ಸ್ ಕಟ್ತೀವಿ. ಒಂದು ಥ್ರೆಡ್ನ ರೋಲ್ ಮಾಡಿಬಿಟ್ಟು ಟೈ ಮಾಡ್ತೀವಿ. ಆ್ಯಂಡ್ ಇನ್ನೊಂದು ನೀಡಲಿಂದ 2 ಸ್ಟ್ರಾಂಡ್ಸ್ ಜರಿ ಥ್ರೆಡ್ನ ತೊಗೊಂಡು ಸ್ಮಾಲ್ ನೀಡಲಿಂದ ಸ್ಟಿಚ್ ಮಾಡ್ತೀವಿ. ನಿಮಗೆ ಯಾವ್ದು ಕನ್ವೀನಿಯೆಂಟ್ ಅದನ್ನು ನೋಡಿಕೊಂಡು ಟ್ರೈ ಮಾಡಿ. ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಆ್ಯಂಡ್ ಸ್ಟಿಫಾಗಿ ಯಾವ್ದು ಕೂರುತ್ತೆ ನೋಡಿಕೊಂಡು ಅದನ್ನು ಟ್ರೈ ಮಾಡಿ. ದೆನ್ ಡಿಸೈರ್ಡ್ ಲೆಂತ್ ನಿಮ್ಗೆ ಎಷ್ಟು ಲೆಂತ್ ಬೇಕು ನೋಡಿಕೊಂಡು ಅಷ್ಟೇ ಲೆಂತ್ಗೆ ಕುಚ್ಚನ್ನ ಟ್ರಿಮ್ ಮಾಡಿ. ದೆನ್ ಅಗೈನ್ ಬ್ಲೂ ಕಲರ್ ಹಾಕ್ತಿದ್ದೀನಿ. ಈ ಥರ ಬೀಡನ್ನ ಟೈ ಮಾಡಿ ಕುಚ್ಚನ್ನ ಟೈ ಮಾಡಿ ಟೈಟಾಗಿ ಈ ಥರ ಟೈಟಾಗಿ ಟೈ ಮಾಡ್ಕೊಬೇಕು. ನಮಗೆ ಎಷ್ಟು ಲೆಂತ್ ಬೇಕು ನೋಡಿಕೊಂಡು ಅಷ್ಟು ಲೆಂತ್ಗೆ ಟ್ರಿಮ್ ಮಾಡ್ಕೊಬೇಕು. ಕುಚ್ಚು ಕಟ್ಟಿದ್ಮೇಲೆ ಈ ಥರ ಕಾಣಿಸುತ್ತೆ. ಸ್ಕ್ವೇರ್ ಬೀಡ್ ವರ್ಕು ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ಅದ್ರ ಮಧ್ಯೆ ಕುಚ್ಚು ಬಂದಿರೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ವಿಲ್ ಕ್ಲಾರಿಫೈ ಇಟ್. ಆ್ಯಂಡ್ ಮೈಸೂರು ಸಿಲ್ಕ್ ಸ್ಯಾರಿಗೆ ಈ ಬೀಡ್ ವರ್ಕ್ ಮಾಡಿರೋದು ಇನ್ನೂ ಎಲಿಗೆನ್ಸ್ನ ಜಾಸ್ತಿ ಮಾಡಿದೆ. ಫುಲ್ಲು ಕುಚ್ಚೆಲ್ಲ ಕಟ್ಟಿದ್ಮೇಲೆ ಈ ಥರ ಕಾಣಿಸುತ್ತೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ಇನ್ಸ್ಟಾಲಿ ಇದ್ರದ್ದು ಟ್ಯುಟೋರಿಯಲ್ ಪೋಸ್ಟ್ ಮಾಡಿರ್ತೀನಿ, ಚೆಕ್ ಮಾಡಿ.